ಮುಡಾ ಕೇಸ್ನಲ್ಲಿ ಇಡಿ ಎಂಟ್ರಿಗೂ ಮುನ್ನ ಸಿಎಂ ಅಲರ್ಟ್ ಆಗಿದ್ದಾರೆ. ಇಡಿ ಎಫ್ಐಆರ್ ಹಿನ್ನೆಲೆ ಆಪ್ತರ ಜೊತೆ ಸಿಎಂ ಮಹತ್ವದ ಮೀಟಿಂಗ್ ಮಾಡಿದ್ದಾರೆ. ಎಚ್.ಕೆ. ಪಾಟೀಲ್, ಎಚ್.ಸಿ. ಮಹದೇವಪ್ಪ ಹಾಗೂ ಕೃಷ್ಣ ಬೈರೇಗೌಡ ಜೊತೆ ಸಭೆಗೆ ಮುಂದಾಗಿದ್ದಾರೆ. ಜೊತೆಗೆ ಕಾನೂನು ತಜ್ಞರ ಜೊತೆಯೂ ಕೂಡ ಸಿದ್ದರಾಮಯ್ಯನವರು ಚರ್ಚೆ ಮಾಡಲಿದ್ದಾರೆ. ಮುಡಾ ಕೇಸನ್ನ ಚುನಾವಣಾ ಅಸ್ತ್ರವನ್ನಾಗಿ ಬಿಜೆಪಿ ಬಳಸಿಕೊಳ್ತಾ ಇದೆ. ಹೀಗಾಗಿ ಸಿಎಂ ವಿಚಾರದಲ್ಲಿ ಸಂಕಷ್ಟದಲ್ಲಿರುವಂತಹ ಹೈಕಮಾಂಡ್ ಎಷ್ಟೇ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತರೂ ಕೂಡ ಈ ಅಸ್ತ್ರವನ್ನ ಚುನಾವಣಾ ಅಸ್ತ್ರವನ್ನಾಗಿ ಬಿಜೆಪಿ ನಾಯಕರು ಬಳಕೆ ಮಾಡ್ಕೊಳ್ತಾ ಇರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೂ ಕೂಡ ಒಂದು ರೀತಿ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರೆ. ಸಭೆ ಮಾಡುವ ಮೂಲಕ ಎಚ್.ಸಿ. ಮಹದೇವಪ್ಪ ಇರ್ಬೋದು, ಅವರ ಆಪ್ತರು, ಕೆಲ ಸಚಿವರ ಜೊತೆಗೆ ಸಭೆ ಮಾಡಿರುವಂಥದ್ದು. ಜೊತೆಗೆ ಕಾನೂನು ತಜ್ಞರಾಗಿರುವಂತಹ ಪೊನ್ನಣ್ಣ ಇರ್ಬೋದು, ಮತ್ತೆ ಕಪಿಲ್ ಸಿಬಲ್ ಇರ್ಬೋದು, ಇವರೆಲ್ಲ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಾದ ಮಂಡನೆ ಮಾಡಿದ್ರು. ಮನು ಸಿಂಘ್ವಿ ಇರ್ಬೋದು, ಇವರೆಲ್ಲರ ಜೊತೆಗೂ ಕೂಡ ಕಾನೂನು ಸಲಹೆ ಪಡ್ಕೊಳ್ತಾ ಇರುವಂಥದ್ದು. ಈಗಾಗಲೇ ಪೊನ್ನಣ್ಣ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆಗಾಗ ರಿಯಾಕ್ಟ್ ಮಾಡ್ತಾ ಇರ್ತಾರೆ. ಅವ್ರ ಜೊತೆಗೂ ಕೂಡ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡಿದ್ದಾರೆ. ಈಗಾಗಲೇ ಅನೇಕ ಬಾರಿ ಕೂಡ ಅವ್ರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಕಂದಾಯ ಸಚಿವ ಆಗಿರುವಂತಹ ಕೃಷ್ಣ ಬೈರೇಗೌಡ ಇರ್ಬೋದು, ಕಾನೂನು ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್ ಮತ್ತು ಎಚ್.ಸಿ. ಮಹದೇವಪ್ಪ ಇವರೆಲ್ಲರ ಜೊತೆ ಕೂಡ ಸಭೆ ನಡೆಸೋ ಮೂಲಕ ಒಂದಷ್ಟು ನೆಕ್ಸ್ಟ್ ಏನು ಮಾಡಬಹುದು, ಹೀಗೆಲ್ಲ ಸಂಕಷ್ಟ ಎದುರಾಗಿದೆ. ನನ್ನ ಪತ್ನಿ ಬೇರೆ ಈಗ ಮುಡಾ ಸೈಟ್ ಯಾವುದು ಬೇಡ, ನನ್ನ ಗಂಡನ ಗೌರವ ಅಥವಾ ಅವರ ರಾಜಕೀಯ ಜೀವನಕ್ಕಿಂತ ಇದು ದೊಡ್ಡದಲ್ಲ ಅಂತ ಸೈಟ್ಗಳನ್ನು ವಾಪಸ್ ಮಾಡಿದ್ದಾಳೆ. ನೆಕ್ಸ್ಟ್ ನಮ್ಮ ಕಾನೂನಾತ್ಮಕ ಸ್ಟೆಪ್ ಏನಿರಬೇಕಾಗುತ್ತೆ, ಇದ್ರ ಬಗ್ಗೆ ಎಚ್.ಕೆ. ಪಾಟೀಲ್ ಇರ್ಬೋದು, ಎಚ್.ಸಿ. ಮಹದೇವಪ್ಪ ಇರ್ಬೋದು, ಕೃಷ್ಣ ಬೈರೇಗೌಡ ಮತ್ತು ಅವರ ಕಾನೂನು ಸಲಹೆಗಾರ ಜೊತೆಗೆ ಶಾಸಕರು ಆಗಿರುವಂಥ ಪೊನ್ನಣ್ಣ ಇವ್ರ ಜೊತೆಗೆ ಸಭೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯನವರು. ಆ ಸಭೆಯಲ್ಲಿ ಒಂದಷ್ಟು ಕಾನೂನಾತ್ಮಕ ಸಲಹೆಗಳನ್ನು ಪಡ್ಕೊಂಡಿರುವಂಥದ್ದು. ಯಾಕೆಂದರೆ ಈಗಾಗಲೇ ಇಡಿ ಕೂಡ ಇದಕ್ಕೆ ಎಂಟ್ರಿ ಕೊಡ್ತಾ ಇರುವಂಥದ್ದು. ಇಡಿ ಅಂತ ಬಂದಾಗ ಯಾವ ರೀತಿ ಬೇಕಿದ್ರೂ ಇಕ್ಕಳದಲ್ಲಿ ಸಿಲುಕಾಕ್ಸ್ಬೋದು ಸಿದ್ದರಾಮಯ್ಯನವರನ್ನ. ಈ ಹಿಂದಿನ ಅನೇಕ ಕೇಸ್ಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ರಾಜ್ಯಗಳಲ್ಲಿ ಯಾವ್ಯಾವ ರೀತಿ ಸಿಎಂ ಅನ್ನ ಸಂಕಷ್ಟದಲ್ಲಿ ಸಿಲುಕಿಸಿದ್ದಾರೆ ಅನ್ನೋದನ್ನ ನೋಡಿದ್ದೀರಾ. ಅದೇ ರೀತಿಯಾಗಿ ಈ ಕೇಸ್ನಲ್ಲೂ ಆಗಬಹುದು ಅನ್ನುವಂಥ ಆತಂಕ ಇದೆ. ಜೊತೆಗೆ ಸಿದ್ದರಾಮಯ್ಯನವರ ಬೆನ್ನಿಗೆ ಎಷ್ಟೇ ಹೈಕಮಾಂಡ್ ನಿಂತಿದ್ರೂ ಕೂಡ ಅವ್ರಿಗೂ ಕೂಡ ಕೆಲವೊಂದು ಟೈಮು ಇವಾಗ ಕೇಂದ್ರದಿಂದ ಪ್ರಧಾನಿನೇ ಏನಾದರೂ ವಾಗ್ದಾಳಿ ಮಾಡಿದ್ರು ಅಂತ ಅಂದರೆ ಹೇಗೆ ರಿಯಾಕ್ಟ್ ಮಾಡಬೇಕು, ಆ ರೀತಿ ರಿಯಾಕ್ಟ್ ಮಾಡೋದಕ್ಕೂ ಕೂಡ ಅವ್ರಿಗೊಂದು ರೀತಿ ಸಂಕಷ್ಟ ಎದುರಾಗಿದೆ. ಹಾಗಾಗಿ ಇದೆಲ್ಲವನ್ನ ಫೇಸ್ ಮಾಡಬೇಕು ಅಂದರೆ ಕಾನೂನಾತ್ಮಕವಾಗಿ ಏನೆಲ್ಲ ಬಾಗಿಲುಗಳು ಓಪನ್ ಇದ್ದಾವೆ ಅದನ್ನು ನೋಡೋದಕ್ಕೆ ಅಂತ, ಆ ಒಂದು ಉಪಯೋಗವನ್ನು ಪಡ್ಕೊಳ್ಬೇಕೆ ಅಂತ ಏನೆಲ್ಲ ದಾರಿಗಳು ಸಿಗಬಹುದು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಎಚ್.ಕೆ. ಪಾಟೀಲ್ ಮತ್ತು ಎಚ್.ಸಿ. ಮಹದೇವಪ್ಪ, ಕೃಷ್ಣ ಬೈರೇಗೌಡ ಅವರ ಜೊತೆಗೆ ಸಭೆ ಮತ್ತು ಕಾನೂನಾತ್ಮಕವಾಗಿ ಕೂಡ ಹೇಗೆ ಹೋರಾಟವನ್ನು ಮಾಡಬಹುದು ಅಂತ ಕೂಡ ಪೊನ್ನಣ್ಣ ಅವರ ಜೊತೆ ಕೂಡ ಸಲಹೆಯನ್ನು ಪಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಈಗಾಗಲೇ ಅನೇಕ ಬಾರಿ ಇದಕ್ಕೆ ಸಂಬಂಧಪಟ್ಟಂತೆ ಸಲಹೆ ಪಡ್ಕೊಂಡಿದ್ದಾರೆ. ಅವರು ಕೂಡ ವಕೀಲಿ ವೃತ್ತಿಯಲ್ಲೇ ಇದ್ದರು, ಅವರು ಕೂಡ ಓದ್ಕೊಂಡಿದ್ದಾರೆ. ಕಾನೂನಾತ್ಮಕ ಹೋರಾಟ ಅಂತ ಬಂದರೆ ಹೇಗೆ ಮಾಡಬೇಕು ಅನ್ನೋದು ಕೂಡ ಗೊತ್ತಿದೆ. ಅದರ ಬೆನ್ನಲ್ಲೇ ಅಚ್ಚರಿ ಬೆಳವಣಿಗೆ ಅಂತೆ ಪಾರ್ವತಿಯವರು ಕೂಡ ಸೈಟ್ಗಳನ್ನು ಮುಡಾಗೆ ವಾಪಸ್ ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಡೆವಲಪ್ಮೆಂಟ್ಸ್ ಆಗ್ಬೋದು, ಹೇಗೆ ನೆಕ್ಸ್ಟ್ ಸ್ಟೆಪ್ ತೆಗೆದುಕೊಳ್ಬೇಕಾಗುತ್ತೆ. ಕಾನೂನಾತ್ಮಕ ಹೋರಾಟ ಅಂತ ಬಂದಾಗ ಇಡಿ ಅವರು ECIR ಅನ್ನು ದಾಖಲು ಮಾಡೋದಕ್ಕೆ ಮುಂದಾಗಿದ್ರು. ಅದಾದ ಬಳಿಕ ಈಗ ಮುಡಾ ಸೈಟ್ಗಳನ್ನು ವಾಪಸ್ ಕೊಟ್ಟಿರೋದ್ರಿಂದ ಇಡಿ ಏನು ಹೆಜ್ಜೆ ಇಡುತ್ತೆ. ಜೊತೆಗೆ ಈಗ ಮೈಸೂರಿನಲ್ಲಿ ಲೋಕಾಯುಕ್ತ ಕಚೇರಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾಗಿದೆ. ಹೀಗಾಗಿ ಮತ್ತೆ ಅವರನ್ನ ತನಿಖೆಗೆ ಕರಿಬಹುದು. ಇಡಿ ಎಂಟ್ರಿ ಕೊಡ್ತು ಅಂದರೆ ಅಂತೂ ಮುಗಿದ ಕತೆ. ಪದೇ ತನಿಖೆಗೊಳಪಡಿಸ್ಬೋದು, ತನಿಖೆಗೆ ಹಾಜರಾಗಿ ಅಂತ ಹೇಳ್ಬೋದು. ಹೀಗೆಲ್ಲ ಒಂದಿಷ್ಟು ಸಂಕಷ್ಟಗಳಿರುತ್ತೆ. ಹಾಗಾಗಿ ಇದೆಲ್ಲವನ್ನು ಹೇಗೆ ಫೇಸ್ ಮಾಡೋದು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗ್ತಿದ್ದಾರೆ.